ಅದು ಇಲ್ಲ ನೀವೇ ಮಾಡ್ಕೊಂಡು ತಿನ್ರಿ ಅಂತ ಬಿಟ್ಬಿಡ್ಬೇಕು ಭಾನುವಾರದೊತ್ತು ಇದ್ರೇನೆ ಸಾಕು ಗೈಸ್. ನಂಗೆ ನಿಜ ಅಡ್ಗೆ ಮಾಡೋ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಸಂಡೇ ಮಾರ್ನಿಂಗ್, ನೆನ್ನೆ ಸ್ಯಾಟರ್ಡೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಅಂದರೆ ಅಡುಗೆ ಮನೆ ಎಲ್ಲ ತುಂಬ ಗಲೀಜಾಗಿತ್ತು ಆ್ಯಂಡ್ ಮೆಸ್ಸಿ ಥರ ಆಗ್ಬಿಟ್ಟಿತ್ತು. ಫುಲ್ಲು ಬೇಕು ಬೇಡ್ಲಿಲ್ದೆಲ್ಲ ಅದ್ರೊಳಗೆ ತುಂಬಿಟ್ಟಿದೆ, ಒಂಥರ ಗೋಡನ್ ಥರ. ಅದಕ್ಕೆ ನೆನ್ನೆ ಎಲ್ಲ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಸೋಫಾ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಎಲ್ಲ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿದ್ದೀನಿ. ಬಟ್ ಆದರೆ ನಮ್ಮನೇಲಿ ಈ ಒಂದು ಚಿಕ್ಕ ಪುಟಾಣಿ ಕೈ ಇದೆ, ಆ ಕೈ ಎಷ್ಟು ಗಲೀಜು ಮಾಡಿದೆ ನೋಡ್ರಿ. ಇಲ್ಲಿಲ್ಲೇ ಬಾಕ್ಸ್ ಹೊಡೆದಿದ್ದು ಎಲ್ಲ ಹಂಗಂಗೆ ಬಿಸಾಕಿರ್ತಾಳೆ. ಸೊ ಅದನ್ನೆಲ್ಲ ನೀಟಾಗಿ ಬಂದು ಎತ್ತಿಡಬೇಕು. ಆ್ಯಂಡ್ ಒಂದು ವಾರದಿಂದ ಕರೆಕ್ಟಾಗಿ ನಾನು ತರಕಾರಿ ಏನೂ ತಂದೇ ಇಲ್ಲ. ಯಾಕೆ ಅಂದರೆ ಮನೆ ಕ್ಲೀನ್ ಮಾಡೋದು, ಫ್ರಿಜ್ ಎಲ್ಲಾನು ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ತರಕಾರಿ ಎಲ್ಲ ತಂದು ಮತ್ತೆ ಅದನ್ನ ತೆಗೆದು ಇದನ್ನ ತೆಗೆದು ನನಗೆ ಹಂಗೆಲ್ಲ ಇಷ್ಟ ಆಗಲ್ಲ. ಒಂದ್ಸರಿ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ತೊಗೊಂಬಂದು ತುಂಬಿಸ್ಕೊಂಡ್ಬಿಡೋಣ ಅಂತ ಹೇಳಿ ಹಾಗೆ ಏನೇನೋ ಒಂದು ಸ್ವಲ್ಪ ಸ್ವಲ್ಪದಲ್ಲೇ ಮೇಂಟೈನ್ ಮಾಡಿ ಏನೇನೋ ಟಿಫನ್ನೆಲ್ಲ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆನೆ ಎದ್ದೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ಬರೋಣ ಅಂತ. ಆ್ಯಂಡ್ ಆಲ್ಸೋ ಡಿಮಾರ್ಟಿಗೆ ಕೂಡ ಹೋಗಬೇಕು, ರೇಷನ್ ಎಲ್ಲ ತರಬೇಕು ಆ್ಯಂಡ್ ಹಬ್ಬಕ್ಕೆ ಲಿಸ್ಟ್ ಎಲ್ಲ ಬರ್ಕೋಬೇಕು. ಸೊ ಹಾಗಾಗಿ ಒಂದು ಕ್ಯಾಶುವಲ್ ಸಂಡೇ ಹೇಗಿರುತ್ತೆ ಅಂತ, ಯೂಶಲಿ ನೀವು ಯಾವಾಗಲೂ ನಾವು ಹೊರಗೆ ಹೋಗೋ ಸಂಡೇ ನಾವು ಹೊರಗೆ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋ ಸಂಡೇಸ್ ಮಾತ್ರ ನೋಡಿರ್ತೀರಾ. ಸೊ ಮನೇಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ಟರ್ಡೇ ಕೂಡ ಮಾಡೋಣ ಅನ್ಕೊಂಡೆ, ಸ್ಯಾಟರ್ಡೇ ಕ್ಲೀನಿಂಗ್ ಅಂದ್ರೆ ನಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಯಾವ್ದನ್ನ ಫಸ್ಟ್ ಕ್ಲೀನ್ ಮಾಡ್ಲಿ ಅನ್ನೋ ತರ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ತುಂಬಾ ಮೆಸ್ಸಿ ಆಗ್ಬಿಟ್ಟಿತ್ತು, ನನಗೇನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಯಾಕೋ ಇತ್ತೀಚೆಗೆ ತುಂಬಾ ನಿಶಕ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಬೇಡ, ನೆನ್ನೆ ಇವತ್ತೇ ಮಾಡೋಣ ಒಂದ್ ಸ್ವಲ್ಪ ಅಂತ ಹೇಳಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ. ಇವಾಗ ಹೊರಗೆ ಹೋಗ್ಬೇಕು, ಬಟ್ ನನ್ನ ಮಗಳು ಬಿಡ್ತಾ ಇಲ್ಲ. ಅವ್ರ ಚಿಕ್ಕಿ ಹತ್ರನು ಫೈನಲಿ ನಮ್ಮ ಪಾಪುನ ಹೆಂಗೋ ಪುಸ್ಲಾಯಿಸಿ ಅವ್ರ ಚಿಕ್ಕಿ ಹತ್ರ ಬಿಟ್ಟು ಮಲ್ಗಿರ್ರಿ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ತರಕಾರಿ ತಗೊಂಡ್ಬಂದ್ಬಿಡೋಣ ಬಾ ಅಂತ ಹೇಳಿ, ತಿಂಡಿಗೆ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡು ಸರಿ ಅಂತ ಹೋದ್ವು. ಅಂಡ್ ಅಲ್ಲೇ ಒಂದು ನಿಯರ್ ಒಂದು ಚಿಕ್ಕದ ಹೋಟೆಲ್ ಇದೆ, ಅಲ್ಲೊಂದು ಕಾಫಿ ಕುಡಿಯೋಣ. ತುಂಬಾ ದಿನ ಆಯ್ತು, ನಾವಿಬ್ಬರೇ ಬೇರೆ ಬಂದಿದೀವಿ ಅಂತ ನೋಡಿ ನಮಗೆ ಜಸ್ಟ್ ಮನೆಯಿಂದ ಒಂದು 500 ಮೀಟರ್ಸ್ ಬಂದಿರೋದಕ್ಕೇನೆ ನಮಗೆ ಒಂಥರ ನಾವೆಲ್ಲೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಮಗುನ್ ಬಿಟ್ಟು. ಸೊ ಹಾಗಾಗಿ ಒಂದು ಲೋಟ ಕಾಫಿ ಕುಡಿಯೋಣ, ಹೆಂಗೂ ಬೆಳಗ್ಗೆ ಕಾಫಿ ಏನು ಮಾಡಿರಲಿಲ್ಲ ಮನೇಲಿ ಅಂತ ಹೇಳಿ ಕಾಫಿ ಕುಡಿದು ಅದಾದಮೇಲೆ ಬಂದು ಇಲ್ಲಿ ತರಕಾರಿ ಎಲ್ಲ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೆ. ನಾನು ಜಸ್ಟ್ ಒಂದು 4-5 ಡೇಸ್ಗೆ ಅಷ್ಟೇ ತೊಗೊಂಡಿದ್ದೀನಿ. ಹಬ್ಬಕ್ಕೆ ಏನಾದರೂ ಬೇಕಿದ್ರೆ ತೊಗೊಳ್ಳೋಣ ಆವಾಗ ಬಂದು ಫ್ರೆಶ್ ಆಗಿ. ಇವಾಗ ಒಂದು 4-5 ಡೇಸ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೆ. ಬದನೆಕಾಯಿನ ತೊಗೊಂಡೆ, ಬಟ್ ವಾಂಗಿಬಾತ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಯಾವಾಗ ಮಾಡೋಕ್ಕಾಗುತ್ತೆ ಅಂತ ಗೊತ್ತಾಗಲ್ಲ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತರಕಾರಿಗಳೆಲ್ಲ ಫ್ರೆಶ್ ಆಗಿ ತಂದಿರ್ತೀವಿ, ಬಟಾಣಿ ಎಲ್ಲ ತೊಗೊಂಡಿದ್ನ. ಸೊ ಹಾಗಾಗಿ ಆವಾಗ ಜಾಸ್ತಿ ನಮಗೆ ಪಲಾವು ಈ ಥರ ಅಥವಾ ಫ್ರೈಡ್ ರೈಸ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಸಾಲ್ಟೆಡ್ ವೆಜೀಸ್ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಯೂಶ್ವಲಿ ಜಾಸ್ತಿ ಅದೇ ಥರ ಮಾಡ್ತಾ ಇರ್ತೀನಿ. ಆ್ಯಂಡ್ ತರಕಾರಿ ಎಲ್ಲ ತೊಗೊಂಡು ಬಂದ್ವು. ಒಂದು ವಾರಕ್ಕಂತ ತೊಗೊಂಡಿದ್ದು 700 ರೂಪಾಯಿ ಬಿಲ್ ಆಯಿತು. ಇಷ್ಟೆಲ್ಲ ತರಕಾರಿ ತೊಗೊಂಡ್ರು ನಮಗೆ ಅಲ್ಲಿ ಬರ್ತಿದ್ದಂಗೆ ರೋಡಲ್ಲಿ ಇದು ತಟ್ಟೆ ಇಡ್ಲಿ ಶಾಪ್ ಕಾಣಿಸ್ತು. ಸೊ ಇಲ್ಲೇ ತಿಂದು ಹೋಗೋಣ ಬಿಡು ಬಾ ಅಂತ ಹೇಳಿದ್ರ ನನ್ನ ಹಸ್ಬೆಂಡು. ಹಂಗೆ ಅಂದಮೇಲೆ ನಂಗೆ ತಿಂಡಿ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸರಿ ಅಂತ ಹೇಳಿ ಅಲ್ಲೇ ತಿಂಡಿ ತೊಗೊಂಡು ತಿನ್ಕೊಂಡು ನನ್ನ ತಂಗಿ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವು. ಅಮ್ಮು ಯಾಕಪ್ಪ ಅಳ್ತಾ ಇದ್ರಾ? ಯಾರು ಬಂದಿದ್ದೆ ನೋಡಲಿ? ಎಲ್ಲೋ ಬಿಟ್ಟೋಗ್ಬಿಟ್ಟಿದ್ವು ಅಂತ. ಹೆದಳ್ರಿ, ಆಯ್ತು ಬನ್ನಿ ತಿನ್ನಿತೀನಂತೆ. ಲೋ ಬಡ್ಜೆಟ್ ಎಸಿ ಇದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪವರ್ಲೆಸ್ ಎಸಿ ಇದು, ಪಪ್ಪಾ ಪವರ್ ಇದು. ಪಾಪಣಿ ಊಟ 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 ಕೊಡ್ರಿ ಊಟ.
ಏ ಅಮ್ಮು ಶಿಳು ನಿಂಗೆ ಆಡಿಸ್ತಾ ಇರ್ಬೇಕು. ನಮ್ಮನೆಯವ್ರಾ ಇವಳನ್ನ ಆಡ್ಸಕ್ಕೆ ಎಷ್ಟು ಜನ ಬೇಕು? ಗುಂಡಿ ಇರೋದು ಎಷ್ಟು? ಶೇ ಅಮ್ಮ ಮುದ್ದು ಅದೇನಮ್ಮ. ಸೊ ಇವಾಗ ರೇಷನ್ ಲಿಸ್ಟ್ ಬರ್ಕೋತಾ ಇದೀನಿ. ನನ್ಗೆ ಯಾರೋ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ, ನೀವು ರೇಷನ್ ತರುವಾಗ ಯಾವ ರೀತಿ ತರ್ತೀರಾ, ಯಾವ ರೀತಿ ಲಿಸ್ಟ್ ಮಾಡ್ಕೋತೀರಾ ಹೇಳಿ ಅಂತ. ಸೊ ಲಿಸ್ಟ್ ಅಂತ ಅಂದ್ರೆ ನಾನು 2 months ಒಂದ್ಸತಿ ಡಿಮಾರ್ಟ್ಗೆ ಹೋಗಿ ತಗೊಬರ್ತೀವಿ. ಲೈಕ್ ಕಾಳೆಲ್ಲ ಏನೇನ್ ಬೇಕು ಅಂತ ನೋಡ್ತೀನಿ. ನಾನು ಇವಾಗ ಫ್ರಿಜ್ ಎಲ್ಲ ನೆನ್ನೆ ಕ್ಲೀನ್ ಮಾಡಿದ್ದೀನಿ, ನಂಗೆ ಗೊತ್ತಾಗತ್ತೆ ಏನೇನ್ ತಗೊಬರ್ಬೇಕು, ಏನೇನ್ ಫಿಲ್ ಇದೆ, ಯಾವ್ದೇದ್ ಅರ್ಧ ಇದೆ, ಕಾಲ್ ಭಾಗ ಇದೆ ಅಂತ. ಅಂಡ್ ಯಾವ್ದೆಲ್ಲ ಫುಲ್ ಇದೆ ಅನ್ಸುತ್ತೋ ಅದನ್ನ ತರಲ್ಲ. ಇನ್ ಮಿಕ್ಕಿದೆಲ್ಲ ಡೈಲಿಗೆ ತಿಂಡಿಗೆಲ್ಲ ಏನ್ ಬೇಕು, ಶಾವ್ಗೆ, ಆಮೇಲೆ ಅವಲಕ್ಕಿ, ಆಮೇಲೆ ಒಂದ್ ಸ್ವಲ್ಪ ಮಿಲೈಟ್ಸು, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಮನೆಗೆ ಅಂದ್ರೆ ವಾಶ್ರೂಮ್ ಇಂದೆಲ್ಲ 2 months ಒಂದ್ಸತಿ ಖಾಲಿ ಆಗ್ಬಿಡತ್ತೆ ನಮ್ಮ ಮನೇಲಿ ಕರೆಕ್ಟ್ ಆಗಿ. ಸೊ ಹಾಗಾಗಿ 2 months ಒಂದ್ಸತಿ ನಾವು ಪ್ರತಿ ಎಲ್ಲದನ್ನು ಫಿಲ್ ಮಾಡ್ತೀವಿ. ಇವತ್ತು ಅಷ್ಟೇ ಅದನ್ನೆಲ್ಲ ರೇಷನ್ ಬರ್ಕೋತಾ ಇದೀನಿ. ನಾನು ನೋಡ್ಕೊಂಡ್ ಬಂದಿರ್ತೀನಿ ಏನೇನ್ ಬೇಕು ಏನೇನ್ ಬೇಡ ಅಂತ ಹೇಳಿ. ಸೊ ಅದನ್ನ ನೆನ್ಪಿಟ್ಕೊಂಡು ಲಿಸ್ಟ್ ಮಾಡ್ಕೊಂಡು ತಗೊಂಡೋಗ್ತೀನಿ. ಅಲ್ಲಿ ಏನಾದ್ರು ಬೇಕು ಅನ್ನಿಸ್ತು ಅಂದ್ರೆ ಅಲ್ಲಿ ಯಾವ್ದಾದ್ರು ನೋಡ್ ತಗೋತೀನಿ. ಎಲ್ಲ ಲಿಸ್ಟ್ ಅಲ್ಲಿ ಇರೋದನ್ನೇ ತಗೊಂಡ್ಬಂದ್ಬಿಟ್ಟಿರಲ್ಲ, ಫುಲ್ ತಗೊಂಡ್ಬಂದಿರ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊತೀನಿ. ಅಲ್ಲಿ ಹೋದ್ಮೇಲೆ ಏನಾದ್ರು ಐಡಿಯಾಸ್ ಬಂದ್ರೆ, ಏನಾದ್ರು ತಗೋಬೇಕು ಅನ್ಸಿದ್ರೆ, ಐಡಿಯಾಸ್ ತುಂಬಾ ಬಂದೇ ಬರುತ್ತೆ. ಲಿಸ್ಟ್ ಮರ್ತೋಗಿದ್ರೆ ಅಲ್ಲಿ ತಗೋಬರ್ತೀನಿ. ಲಿಸ್ಟ್ ಅಲ್ಲಿ ಏನಿರುತ್ತೋ ಅದನ್ನ ತಗೊಳೋದ್ ಕಮ್ಮಿನೇ, ಲಿಸ್ಟೇ ಚಿಕ್ಕದಿರುತ್ತೆ. ಅಲ್ಲಿ ಹೋದ್ಮೇಲೆ ತಗೊಳ್ಳೋದೇ ಜಾಸ್ತಿ. ಲಿಸ್ಟ್ ಸುಮ್ಮನೆ ಹೆಸರಿಗೆ ಅಷ್ಟೇ. ಅಲ್ಲಿ ನೂಡಲ್ಸ್ ಸಾಸಸ್ ಎಲ್ಲ ಬರ್ಕೊಂಡಿರಲ್ಲ, ಒಂದ್ಸತಿ ಮಿಸ್ ಆಗ್ಬಿಟ್ಟಿರುತ್ತೆ. ಅಯ್ಯೋ ತಗೊಳವ ತಾಯಿ, ಲಿಸ್ಟ್ ಓನ್ಲಿ ನೆಪಕ್ಕೆ ಅಷ್ಟೇ. ಅಲ್ಲಿ ಹೋದ್ಮೇಲೆ ಕಂಡಿದ್ದೆಲ್ಲ ಬಾಚ್ಕೊಳ್ಳೋದು, ಏನು ಕಂಡಿದ್ದೆಲ್ಲ ಬಾಚ್ಕೊಂಡಿಲ್ಲ. ಹೋದ್ಮೇಲೆ ಬಿಲ್ ನಾನು ವಿಡಿಯೋ ಅದ್ರಲ್ಲಿ ಅಟ್ಯಾಚ್ ಮಾಡ್ತೀನಿ. ನಾನೇ ಕಮ್ಮಿ ತಗೊಳ್ಳೋದು. ಅದನ್ನೆಲ್ಲ ಬಾಚ್ಕೊಂಡ್ ಬಂದು ಅದ್ ಯಾವ್ದು ಯೂಸ್ ಮಾಡಲ್ಲ. 3 ತಿಂಗಳು ಮನೇಲಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ತೀನಿ ಅಂತ 3 ತಿಂಗಳಾದ್ಮೇಲೆ ಅದನ್ನೆಲ್ಲ ತೆಗೆದು ಕಸಕ್ಕೆ ಎಸೆಯೋದೇ ನನ್ನ ಹೆಂಡತಿ ಇಷ್ಟ ಇಲ್ಲ. ನೆನ್ನೆ 3 ಬ್ಯಾಗ್ ಕಸ ಇತ್ತು, ಅದ್ರಲ್ಲಿ ಎಲ್ಲ ಬರೀ ಅದು ಆ ತರದ ಪೌಡ್ರು, ಈ ತರ ಪೌಡರ್ಸ್, ಅದು ಇದು ಅದೆಲ್ಲ 3 ತಿಂಗಳಿಂದ ತಂದಿದ್ದು. ಪ್ಯಾಕೆ ಓಪನ್ ಮಾಡಿರಲ್ಲ, ಅದೆಲ್ಲ ಹಾಳಾಗಿರುತ್ತೆ. ಎಲ್ಲ ಅದೇ ಬಂದ್ಬಿಟ್ರಿ, ಬರೀ ಸುಳ್ಳೆ ಹೇಳ್ತಾರೆ ಗಾಯ್ಸ್. ನಾನು ಆತರ ಮಾಡ್ತೀನ, ದಿನ ಅಡಿಗೆ ಮಾಡಿ ಎಲ್ಲ ಮಾಡಿ ಕಾಳು ಬೇಳೆ ಎಲ್ಲ ಖಾಲಿ ಆಗಿದೆ. ಇಲ್ಲ ಅಂದ್ರೆ ಹಿಂಗ್ ಖಾಲಿ ಆಗ್ತಾ ಇತ್ತು. ಆಕ್ಚುಲಿ ಏನಂದ್ರೆ ನನ್ನ ಹೆಂಡತಿ ನನ್ನನ್ನ ಕೋಟ್ಯಾಧೀಶ್ವರ ಅಂತ ಅವಳ ಮನ್ಸಲ್ಲಿ ಅಂದ್ಕೊಬಿಟ್ಟವಳೆ ಅನ್ಸುತ್ತೆ. ಅವಳಿಗೆ ಗೊತ್ತಿಲ್ಲ ನಾನು ರೈತರ ಮಗ, ತುಂಬಾ ಬಡ ಹುಡುಗ ಅಂತ. ಅದನ್ನ ಚೇಂಜ್ ಮಾಡ್ಕೋಬೇಕು ಅವಳು. ಯಾಕೆಂದ್ರೆ ಅದ್ರಿಂದಲಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಬಿಲ್ ಎಲ್ಲ ಕಮ್ಮಿ ಬರ್ಲಿ. ಯಾವ್ದು ಬಿಲ್ ಕಮ್ಮಿ ಬರಕ್ಕಾಗಲ್ಲ. ಯಾಕಂದ್ರೆ ಬೇಕಾಗಿರೋದು. ಗುಂಡು ಇವತ್ತು ಇದು ಚೆನ್ನಾಗಿರ್ಲಿಲ್ಲ, ಗುಂಡು ದಾಲ್ ಕಿಚಡಿ ಮಾಡು, ಗುಂಡು ಹೆಸರು ಕಾಳು ದೋಸೆ ಮಾಡು, ಗುಂಡು ಅದ್ ಮಾಡು, ಗುಂಡು ನಾನು ಹೇಳಿದ್ ಯಾವ್ದು ಮಾಡೋದೇ ಇಲ್ಲ ಇವಳು. ಹೇಳ್ತಾರೆ. ನಾನು ಹೇಳಿದ್ ಯಾವ್ದು ಮಾಡಲ್ಲ. ನಾನು ಯಾವ್ದು ಹೇಳಿದ್ರೆ ಅದಕ್ಕೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾಳೆ. ನನ್ ಪಾಪನ್ ಮಾತ್ರ ಬೈಬೇಡ ನೀನು. ಅಮ್ಮ ಬಾಮ. ಆ್ಯಂಡ್ ನನ್ನ ಹಸ್ಬೆಂಡು ಟ್ರಿಮ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಂದರು. ಸೊ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ತಂದಿದ್ದ ತರಕಾರಿಗಳನ್ನೆಲ್ಲ ನೀಟಾಗಿ ಫ್ರಿಜ್ಗೆ ಎತ್ತಿಟ್ಬಿಡೋಣ ಅಂತ ಎಲ್ಲನೂ ತೆಗೆದು ಬಾಕ್ಸಿಗೆ ಹಾಕಿ, ಆಮೇಲೆ ಮೆಣಸಿನ್ಕಾಯಿ ತೊಟ್ಟೆಲ್ಲ ಮುರಿದು ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಬಾಕ್ಸಿಗೆ ಕವರ್ಗೆ ಹಾಕಿ ಎತ್ತಿಟ್ಕೊಂಡೆ. ಏನಂದ್ರೆ ಮಧ್ಯಾಹ್ನ ಊಟಕ್ಕೆ ಏನೋ ಒಂಚೂರು ಹೋಗ್ಲಿ ಹೊರ್ಗಡೆ ಕರ್ಕೊಂಡು ಹೋಗೋದೆಲ್ಲ ಬಿಲ್ ಮಿಕ್ಸೋಣ, ರೇಷನ್ ಎಲ್ಲ ತರಬೇಕು ಅಂತ ಹೇಳಿ ಮೊಸರನ್ನ ದೋಸೆ, ಪಿಜ್ಜಾ, ಗೋಬಿ, ಬೆಳಗ್ಗೆ ಮಶ್ರೂಮ್. ನಾವು ಪಿಜ್ಜಾ ಮಧ್ಯಾಹ್ನ ತಿಂದಿದ್ದು, ನಮಗೂ ಹೊಟ್ಟೆ ಸಿಗ್ತಿರ್ಲಿಲ್ವಾ? ಏನಾದ್ರೂ ಇರ್ಲಿ ಗೈಸ್. ನೆನ್ನೆ ಆಕ್ಚುಲಿ ನಾನು ಮನೆಯೆಲ್ಲ ಕೆಲಸ ಮಾಡ್ತಾ ಇದ್ದೆ. ಯಾರು ಮಾಡ್ಕೊಟ್ರು ಕೈಯೆಲ್ಲ ನೋವಾಗಿದೆ. ನಾವು ನೋವಲ್ಲೂ ಎದ್ದು ಮೊಸರನ್ನ ಮಾಡ್ಕೊಟ್ರೆ ಕಡಲೆಬೇಳೆ ಆಗಿಲ್ಲ, ನಿಂದ ಅದಾಗಿಲ್ಲ, ಉಪ್ಪು ಕಮ್ಮಿ ಆಗಿದೆ, ಇದ್ಯಾಕೆ ಮಾಡಿದ್ಯಾ, ಮಾಡಿರೋದೆ ಮೊಸರನ್ನ, ಏನೇನೋ ಹೇಳ್ತಾರೆ. ಈ ಗಂಡಸರಿಗೆ, ಈ ಮನೇಲಿರೋರಿಗೆ ಏನು ಮಾಡ್ಕೊಡ್ಬಾರ್ದು. ನೀವೇ ಮಾಡ್ಕೊಂಡು ತಿನ್ರಿ ಅಂತ ಬಿಟ್ಬಿಡ್ಬೇಕು. ಭಾನುವಾರದೊತ್ತು ಕಿಚನ್ನ ನಾವು ಕ್ಲೋಸ್ ಮಾಡ್ಕೊಂಡು ಹೊಂಟು ಬಿಡ್ಬೇಕು ಎಲ್ಗಾದ್ರು. ಅವಾಗ ಸರಿ ಆಯ್ತಾರೆ. ಹಸ್ಕೊಂಡು ಇವ್ರೊಬ್ರು ಮೂಲೆ ಮನೇಲಿ ಮಲಿಕತ್ತಾರೆ, ಇವರು ಟಿವಿ ನೋಡ್ಕೊಂಡು ಕುತ್ಕೋತಾರೆ. ಯಾವುದೋ ಒಂದು ಮೂವಿ ನೋಡ್ಕೊಂಡು ಕುತ್ಕೊಳ್ರಿ ಅಂತ ಬಿಟ್ಟು ಹೋಗ್ಬೇಕು. ಆವಾಗ ಸರಿ ಆಗತ್ತೆ ಇವ್ರಿಗೆ. ಏನ್ ಕೆಲಸ ಮಾಡಿದ್ರಪ್ಪ? ಮೊನ್ನೆ ಎಲ್ಲ ಸೀದೋದಂಗ ಆಗ್ಬಿಟ್ಟಿತ್ತು ಮೊಸರನ್ನಕ್ಕೆ. ಅದಕ್ಕೆ ಒಂಚೂರು ಕಡಲೆಬೇಳೆನ ಇವತ್ತು ಕಮ್ಮಿ ಲೋಲ್ ಇಟ್ಟು ಬೇಯಿಸ್ದೆ. ಅದು ಒಂಚೂರು ಆಗಿಲ್ಲ. ಅದಕ್ಕೆ ಏನ್ ಇಷ್ಟೊಂದು ಓವರ್ ಆಡ್ತಾವ್ರೆ.
ಏನು ಕಡಲೆಬೇಳೆ ಆಗದೆ ಏನಿಲ್ಲ, ಚೆನ್ನಾಗೇ ಐತೆ. ಅವ್ರಂತ ಹೋಟ್ಲಲ್ಲಿ ಅದನ್ನೇ ಮಾಡ್ಕೊಡ್ಲಿ ವಾ 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 ಅಂತಾರೆ. ಯಾಕೆ ದುಡ್ಡು ಕೊಟ್ಟು ಬಂದಿರ್ತಾರಲ್ಲ ಅದಕ್ಕೆ ನಾವು ಪ್ರಾಂಪ್ಟ್ ಆಗಿ ಹೇಳ್ತೀವಿ. ಮಕ ಪೂರಿ ಚೆನ್ನಾಗಿರ್ಲಿಲ್ಲ, ಊದ್ ಬರ್ಲಿಲ್ಲ ಅವನಿಗೆ ಹೇಳಿ ಅವ್ನು ಬೇರೆ ಕೊಡ್ಲ ಸರ್ ಅದ್ರ ಬದಲಿ ನೀನು ಇಟ್ಕೊಳಪ್ಪ ಇದೇ ಥರದ್ದು ನೋಡ್ರಿ. ಅವನು ಕಸ್ಟಮರ್ ಬರಲ್ಲ ನೆಟ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಇದು ನೋಡ್ರಿ ಇವಳಿ ಖುಷಿ ನೋಡ್ರಿ. ಅಮ್ಮು ಎಲ್ಗೆ ಹೋಗ್ತಿದ್ದೀರಪ್ಪ? ಅಮ್ಮು ಶಶು ಬಂದ. ₹1,000 ರೇಷನಾ? ಆಯ್ತು ಬಾ. ಡಿಮಾರ್ಟ್ಗೆ ಕಾರ್ ಮಾಡ್ಕೊಂಡು ಕಾರಿಗೆ ₹1,000 ಪೆಟ್ರೋಲ್ ಹಾಕೊಂಡು ಇವತ್ತೇನಾದ್ರೂ ನಾನು ಎಲೆ ಬಳ್ಳಿಗೆ ಪಾಟ್ ತಂದಿಲ್ಲ ಅಂದ್ರೆ ನಾಳೆಯಿಂದ ಅನ್ನನೇ ಹಾಕಲ್ಲ ನಿನಗೆ. ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು, ಟ್ರಿಮ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಅದಾದ್ಮೇಲೆ ಮತ್ತೆ ಇಲ್ಲ ಕಾರ್ ವಾಶ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಮ್ಮ, ತುಂಬ ದಿನ ಆಗ್ಬಿಟ್ಟಿದೆ ಕಾರ್ ವಾಶ್ ಮಾಡಿಸ್ಲಿಲ್ಲ, ತುಂಬ ಹಾಳಾದಂಗೆ ಅನ್ಸತ್ ಕಣೆ ಅಂತ ಅಂದ್ರ. ಸರಿ ಆಯಿತು ಹೋಗಿ ಅಂತ ಅಂದ್ರೆ ಅವ್ರು ಹೋಗಿ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ಆಮೇಲೆ ಬಂದು ಅವ್ರು ಫ್ರೆಶ್ ಅಪ್ ಆಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡಿ ತಿಂದು ಎಲ್ಲ ಹೊರಡೋಷ್ಟೊತ್ತಿಗೆ 4 ಗಂಟೆ ಆಗೇ ಬಿಡ್ತು. ಸೊ ನಮಗೆ ತುಂಬ ಹತ್ರ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಇಲ್ಲಿಂದ ಡಿಮಾರ್ಟು. ವಾಜರಲ್ಲಿ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು. ಸೊ ಹಾಗಾಗಿ ನಾವು ಗೊತ್ತಿರಲಿಲ್ಲ ಮುಂಚೆ ಬಂದಾಗ ಇಲ್ಲಿ ಡಿಮಾರ್ಟ್ ಇದೆ ಅಂತ. ಒಂದಿನ ಸರಿ ನೋಡೋಣ ಇಲ್ಲಿ ಇದೆಯಲ್ಲ ಅಂತ ಒಂದು ಸಂಜೆ ಹಂಗೆ ಹೋಗಿದ್ವು. ಸೊ ಆವಾಗ ಓಕೆ ಫೈನ್ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಇವಾಗ ಇಲ್ಲಿಗೆ ಬರ್ತೀವಿ. ಇಲ್ಲ ಅಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋಗ್ತಾ ಇದ್ವಿ ಯೂಶಲಿ. ಅದು ದೊಡ್ಡದಾಗಿದೆ, ಇದು ಕೂಡ ದೊಡ್ಡದಾಗೆ. ಇಲ್ಲೂ ಎಲ್ಲ ಥರದ್ದು ಸಿಗತ್ತೆ. ಆ್ಯಂಡ್ ತುಂಬ ಕ್ಯೂ ಇತ್ತಪ್ಪ. ಈ ಪಾಪ್ಕಾರ್ನ್ ಮತ್ತು ಸಾಫ್ಟಿ ಅವ್ರಿಗೂ ತೊಗೊಳ್ಳೋರಿಗೆ ತುಂಬ ಕ್ಯೂ ಇತ್ತು. ಇಲ್ಲಿಂದ ಇಷ್ಟು ಉದ್ದ. ನಾವು ಯಾವಾಗಲೂ ಏನು ಮಾಡ್ತಾಯಿದ್ವು ಅಂದರೆ ಡಿಮಾರ್ಟ್ಗೆ ಹೋದಾಗ ಈ ಥರದ್ದು ಏನಾದ್ರು ತಿನ್ನಬೇಕು ಅಂದರೆ ನಾವು ಹೋಗಿ ಬರೋಷ್ಟೊತ್ತಿಗೆ ಕ್ಲೋಸೇ ಮಾಡಿಬಿಟ್ಟಿರ್ತಿದ್ರು. ಅದಕ್ಕೆ ಈ ಸತಿ ಇಲ್ಲ ತಡಿ ಏನಾದ್ರು ತಿನ್ನೋಣ, ಮೊಸರನ್ನ ತಿಂದಿದ್ವಲ್ಲ ಲೈಟಾಗಿ ಅಂತ ಹೇಳಿಬಿಟ್ಟು ಒಂದು ಸಾಫ್ಟಿ ತೊಗೊಳ್ಳೋಣ ಅಂತ ಹೇಳಿ ನಾನು ನನ್ನ ತಂಗಿ ತೊಗೊಂಡ್ವು. ನನ್ನ ಹಸ್ಬೆಂಡ್ ತಿನ್ನು ಅಂದರೆ ಇಲ್ಲ, ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಏನೇನೋ ತೋರಿಸ್ಬಿಟ್ಟಿರ್ತಾರಲ್ಲ ಹುಳ ಎಲ್ಲ ಓಡಾಡ್ತಾ ಇರುತ್ತೆ ಅಂತ ಎಲ್ಲ ಹೇಳಿ, ಅದಕ್ಕೆ ಬೇಡ ನಾನು ತಿನ್ನಲ್ಲ, ಅದ್ರಲ್ಲಿ ಹುಳ ಎಲ್ಲ ಇರುತ್ತೆ ಅಂತ ಎಲ್ಲ ಹಿಂಗಂತವ್ರೆ. ಪಾಪಗೂ ತಿನ್ಸಕ್ಕೆ ಬಿಡಲಿಲ್ಲ. ಸರಿ ಬಿಡು ಆಯಿತು, ಅದನ್ನೇ ಎಲ್ಲನೂ ನೋಡ್ಕೊಂಡು ಹೋದ್ರೆ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಏನಾದರೂ ಅಂದ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ನಾವು ತಿಂದ್ಬಿಟ್ಟು ಒಳಗೋದ್ರೆ ದೇವಾ ರಶ್ ಅಂದರೆ ರಶ್ಶು. ಎಷ್ಟು ಏನು ತೊಗೊಳೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಆ ರಶ್ ಒಳಗೆ ಬರ್ಕೊಂಡೋಗಿರೋ ಲಿಸ್ಟ್ ನೋಡ್ತೀನಿ, ಅಲ್ಲಿ ಹುಡುಕ್ತೀನಿ, ಇಲ್ಲಿ ಹುಡುಕ್ತೀನಿ, ಅಲ್ಲಿ ಓಡಾಡಿದ ಹತ್ರನೇ ಓಡಾಡಿದ್ದೀವಿ. 1 ಗಂಟೆ 1.5 ಗಂಟೆ ಏನೋ ಹಂಗೆ ಒಳಗಡೆನೇ ತಿರುಗಿದ್ದೀವಿ. ಏನು ತೊಗೋಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಹಿಂಸೆ ಆಗ್ಬಿಡ್ತು. ಆಮೇಲೆ ಅಲ್ಲಿ ಕಾಳುಗಳೆಲ್ಲ ತೊಗೊಳ್ಳೋ ಹತ್ರ ಅಂತೂ ಇಷ್ಟಿಷ್ಟು ಉದ್ದ ಕ್ಯೂ ವೆಯ್ಟ್ ಮಾಡಿಸ್ಕೊಳಕ್ಕೆ. ಸರಿ ಅಂತ ನನ್ನ ಹಸ್ಬೆಂಡ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಎಲ್ಲದನ್ನೂ ಕವರಲ್ಲಿ ತೊಗೊಂಡೋಗಿ ಅವ್ರ ಕೈಲಿ ಕೊಟ್ಟು ಆಮೇಲೆ ವೆಯ್ಟ್ ಮಾಡಿಸಿ ಅದೆಷ್ಟು ಏನು ಅಂತ ಹೇಳಿ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದ್ವು. ಅದಾದಮೇಲೆ ಈ ಐಟಮ್ಸ್ ಒಂದು ಶಾಂಪು ಇಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲೋ ಇರುತ್ತೆ, ಅದಿನ್ನೊಂದೆಲ್ಲೋ ಇರುತ್ತೆ. ಈ ಪಾಪು ಬೇರೆ ಗಡಿಬಿಡಿ ಮಾಡ್ತಿದ್ದಕ್ಕೆ ಸರಿ ಹತ್ಲಾಗೆ ಅಂದ್ಬಿಟ್ಟು ತೊಗೊಂಡು ಹೆಂಗೋ ಆಚೆ ಬಂದ್ವು. ಆಚೆ ಬರೋಷ್ಟೊತ್ತಿಗೆ 6:30 ಆಗೋಗ್ಬಿಟ್ಟಿತ್ತು. ಏನಂದ್ರೆ ಡಿಮಾರ್ಟಿಂದ ಹೊರಗೆ ಬಂದ್ವಾ, ಎಷ್ಟು ಜನದ ಜಾತ್ರೆ ಮಾರಾಯ ದೇವ್ರೆ. ಅಲ್ಲೇನು ಒಂದು ಇದನ್ನ ಮಾಡ್ಸೋಕು ವೆಯ್ಟ್ ಮಾಡ್ಸೋಕು ಕ್ಯೂ. ಅಲ್ಲೊಬ್ರು ನಿಲ್ಸಿ ಇನ್ ಬದಿಲೆಲ್ಲ ತುಂಬಿಕೊಟ್ಟಿದ್ದಾಯ್ತು. ಸಿಕ್ಕಾಪಟ್ಟೆ ರಶಪ್ಪ. ಯಾರು ಸಂಡೆ ಹೊತ್ತು ಹೋಗ್ಬೇಡಿ, ಮೇ ಬಿ ನೆಕ್ಸ್ಟ್ ವೀಕ್ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಗೂಡಾಕೊಂಡ್ಬಿಟ್ಟಿದ್ದಾರೆ ಫುಲ್ಲು. ನಮಗೂ ಹಂಗೆ ಆಯ್ತು. ಹೆಂಗೋ ಕಷ್ಟಪಟ್ಟು ನೂಕ್ಲಾಡಿ ಆಗ್ಲೇ 6:30 ತಾನೆ ದೇವರೇ ಸುಸ್ತಾಗೋಯ್ತು. ಪಾಪ್ಕಾರ್ನ್ ತಗೊಂಡು ಬಂದಿದೀವಿ. ನಮ್ಮ ಮನೆಯವ್ರಿಗೆ ಅದ್ರೆ ಇಷ್ಟ ಆಗ್ತಾ ಇಲ್ಲ ನಾವು ಪಾಪ್ಕಾರ್ನ್ ತಿನ್ನೋದು. ಯಾಕೆಂದ್ರೆ ಇವತ್ ಕಾರ್ ತೊಳ್ಸಿದಾರೆ, ಎಲ್ಲ ಗಲೀಜ್ ಆಗ್ಬಿಡುತ್ತೋ ಅಂತ ಅವಾಗ್ಲಿಂದ ನೋಡಿ ನಾನು ಇಟ್ಟಿರೋದ್ನು ಇದನ್ನ ತೆಗ್ದು ಎಲ್ಲಿಟ್ಟವ್ರು ನನ್ನ ಕಾಲ್ ಮೇಲೆ ಇಟ್ಟವ್ರೆ. ಪೇಪರ್ನು ಸೀಟ್ ಮೇಲೆ ಇಡ್ಬೇಡ ಅಂತ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಅಲ್ವಾ? ನಮ್ಮನೆಯವ್ರನ್ನ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಡಿಮಾರ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಹೆಂಗಿತ್ತು ಮುದ್ದು? ಬಿಲ್ಲು 5 ವರ್ಷದಿಂದ ಹೋಗ್ತಾನೆ ಇದೀವಿ. ಬಿಲ್ ಯಾವಾಗಲೂ ಮಿನಿಮಮ್ 5,000 ಆಗೇ ಆಗುತ್ತೆ. ಏನಿಲ್ಲ ಆಕ್ಚುಲಿ ಮನೇಲಿ ಬರ್ಕೊಂಡಿದ್ದು ಎಷ್ಟು ಐಟಮ್? ಅದಷ್ಟೇ ತಗೊಂಡಿರೋದು ನಾನು, ಬೇರೆ ತಗೊಂಡಿಲ್ಲ. ಎಷ್ಟು ಐಟಮ್ ಹೇಳು?
ಅದರಲ್ಲೂ ಕಮ್ಮಿ ತಗೊಂಡಿದ್ದೀನಿ. ಎಷ್ಟು ಐಟಮ್ ಬರ್ಕೊಂಡಿದ್ದು? 35. 38 ಬಿಲ್ ಆಗಿರೋದು, ಬಿಲ್ ಅಲ್ಲಿ ಇರೋದು 69 ಐಟಮ್. ಎಲ್ಲಿಂದ ಬಂತದ ಎಕ್ಸ್ಟ್ರಾ? ಅದು ಅವರು ಚಾಕ್ಲೇಟ್ಸ್ ಅವೇನೇನೋ ತಗೊಂಡ್ರು. ಅಲ್ಲಿ 39 30 ಐಟಮ್ ಜಾಸ್ತಿ, 1-2 ಅಲ್ಲ. ಅದ್ ಹೆಂಗ್ ಬಂತು ಆ ಬಿಲ್ ಅಲ್ಲಿ? ನಾನ್ ತಗೊಂಡಿದ್ದೀನಿ ಅಷ್ಟೊಂದು. ಏನ್ 30 ಐಟಮ್ ತಗೊಂಡಿದ್ಯಾ? ಅಲ್ಲಪ್ಪ, ನಾನು ಏನ್ ಜಾಸ್ತಿ ತಗೊಂಡಿಲ್ಲ. ಚೀಸ್ ಒಂದ್ ಚೀಸ್ ಬರ್ಕೊಂಡಿದ್ದೀನಿ ನಾನು ಅದ್ರಲ್ಲಿ. ಪನ್ನೀರ್ ಒಂದ್ ತಗೊಂಡೆ. ಕ್ಲೋಸ್ ಮಾಡೋರೆ ಹೋಗಂಗಿಲ್ಲ. ಕೊಡ್ರಿ ನಮ್ಗೊಂಚೂರು, ಹೊಟ್ಟೆ ಸಿಕ್ಕೈತೆ. ಪಿಜ್ಜಾ ಬೇಸ್ ತಗೊಂಬಂದಿದೀವಿ. ಪಿಜ್ಜಾ ಮಾಡ್ಬೇಕು. ಮನೇಲಿ ಮಾಡಿ ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ. ಇವತ್ತು ಆ ರೆಸಿಪಿ ಟ್ರೈ ಮಾಡ್ಬೇಕು. ನೋಡುವ, ತಿಂತೀನಿ ಅಂದ್ರೆ ನಮ್ಮ ಮನೆಯವ್ರಿಗೆ ಮಾಡ್ಕೊಡ್ತೀನಿ. ತಿನ್ನಲ್ಲ ಅಂದ್ರೆ ನಾಳೆ ಮಧ್ಯಾಹ್ನ ಮುಂದೆ ಬೇಡ. ಏನಕ್ಕೆ ಹೋಗ್ತೀರಾ? ಮತ್ತೆ ಹಂಗೆ ಅಂಡ್ ಮನೆಗೆ ಬಂದ್ಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ತಂದಿರೋದನ್ನೆಲ್ಲ ಒಂದ್ ಕಡೆ ಜೋಡಿಸಿಟ್ಕೊಳ್ಳೋಣ, ಎಲ್ಲದನ್ನು ಬಾಕ್ಸಸ್ಗೆ ಹಾಕಿಟ್ಬಿಟ್ರೆ ಅದೊಂಥರ ನೀಟ್ ಅನ್ಸುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ. ಹಂಗೆ ಮಾಡು ಸೀಮಾ. I am not Seema. I am Saukya. Okay? My LKG lover name is Seema. This is Mali. This is Chotani. Idai chala. Hey, budla le. Phone edta. WhatsApp call. ಇದೆಲ್ಲ ನನಗೆ ಸ್ನಾಕ್ಸ್ ಮಧ್ಯಾಹ್ನಕ್ಕೆ. ಇವ್ರು ಯಾರು ಇಲ್ಲಿದ್ದಾಗ ಮಾಡ್ಕೊಂಡು ತಿನ್ನಕ್ಕೆ. ಮಮ್ಮಿ ಬೆಳಗ್ಗೆ ನೆಂಚ್ಕೊಳಕ್ಕೆ ಕಳಿಸ್ತಾರೆ ಬಾಕ್ಸಿಗೆ. ಅದ್ರ ಜೊತೆ ಕೊಟ್ರೆ ತಿನ್ನಲ್ವಾ ನಾವು? ತಿಂತೀರಾ? ಇದು ತುಂಬ ಎಲ್ಲ ನಾನೇ ತಿಂದಿದ್ದು. ಸೈಡಲ್ಲಿ ಕೂತಿದ್ದೆ, ಕಾಣಿಸಿಲ್ಲ ಕ್ಯಾಮ್ರಾಗೆ. ಅಷ್ಟೊಂದು ಹಾಕಿದ್ರೆ ಎಲ್ಲ ಹಿಂದೆ ಇರೋ ಪ್ರತಿಭೆ ನಾನೇ. ಹಿಂದೆ ನಾನು ಮಾಡ್ತಿರೋ ಕೆಲಸ ಯಾರಿಗೂ ಕಾಣಿಸ್ತಿಲ್ಲ. ಮುಂದೆ ಇವರು ಹೋಗ್ಲಿ, ನನ್ನ ಹಸ್ಬೆಂಡ್ ಮಾಡ್ತಿರೋ ಕೆಲ್ಸಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಫಾರ್ಮೆನ್ಸ್ ಹೆವಿ ಕೊಡ್ತಾ ಇದ್ದಾಳೆ ನಮ್ಮ ಹೆಂಡತಿ. ಅವ್ರ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಹಿಂದೆ ಕಷ್ಟಪಟ್ಟು ದುಡಿತಾ ಇರೋದು ನಾನು. ಇಲ್ಲೊಬ್ರು ಚೆನ್ನಾಗಿ ದುಡಿತಾವ್ರೆ. ಏನೋ ಈ ಚಾಕ್ಲೇಟ್ ಡಬ್ಬನ ಇಲ್ಲಿ ನೋಡಿ, ಇದರ ಫುಲ್ ಫ್ರಿಡ್ಜ್ನ ಆರ್ಗನೈಸ್ ಮಾಡ್ಕೊಂಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಎಲ್ಲ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಎಲ್ಲನೂ ಫಿಲ್ ಆಗಿದೆ. ಒಂದು ಇದ್ರಲ್ಲಿ ಸಾಂಬಾರ್ ಪೌಡರ್ ಒಂದು ಫಿಲ್ ಮಾಡಬೇಕಷ್ಟೆ. ಇನ್ನು ಮಿಕ್ಕಿರೋದೆಲ್ಲ ನೀಟಾಗಿ ಫಿಲ್ ಆಗಿಬಿಟ್ಟಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ. ಆ್ಯಂಡ್ ಇವಾಗ ಟೈಮ್ 9 ಗಂಟೆ ಆಯಿತು. ಸೊ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಾ. ಇವತ್ತು ನಾನು ತುಂಬ ಅನ್ಕೋತಾ ಇದ್ದೆ, ಇವತ್ತು ಹೊರ್ಗಡೆ ಊಟ ತಿನ್ನಬಾರ್ದು, ಇಲ್ಲ ಮನೆಯಲ್ಲೇ ಮಾಡಬೇಕು ಅಂತ. ಆ್ಯಂಡ್ ಫೈನಲಿ ಯಾಕೋ ನನ್ನ ಹಸ್ಬೆಂಡ್ ಇಲ್ಲ, ಬುಕ್ ಮಾಡ್ತೀನಿ ಹೇಳಮ್ಮ, ಸುಮ್ಮನೆ ಏನು ಮಾಡ್ತೀಯಾ ಇವಾಗ ಅಂತ ಅಂದ್ರ. ಹಂಗೆ ಹೇಳಿದ್ರೇ ಸಾಕು ಗೈಸ್, ನಂಗೆ ನಿಜ ಅಡುಗೆ ಮಾಡೋ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಸೊ ಪಾಪ ಹೆಂಗೋ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಹಸ್ಬೆಂಡು ಮಧ್ಯಾಹ್ನ ಮೊಸರನ್ನಕ್ಕೆ ಕಡಲೆಬೇಳೆ ಹುರಿದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬುಕ್ ಮಾಡಿದ್ವು. ಆ್ಯಂಡ್ ಹೆಂಗೂ ಕೋಕೋ ಕೋಲಾ ಎಲ್ಲ ತೊಗೊಬಂದಿದ್ವಲ್ಲ, ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಿರುತ್ತೆ, ನಾವು ಯೂಶ್ವಲಿ ತರಿಸೋದು ಏನು ನಮ್ಮ ಡಿಶಸ್ ಅಂತ. ನಾವು ಎಲ್ಲೋ ಹೋದ್ರೂ ಅದನ್ನೇ ತಿನ್ನೋದು. ತಂದೂರಿ, ಅದ್ರ ಜೊತೆಗೆ ಲೆಮನ್ ಚಿಕನ್ ತರಿಸಿದ್ದೀವಿ ಇವತ್ತು, ಟ್ರೈ ಮಾಡೋಣ ಅಂತ. ಆ್ಯಂಡ್ ಪಾಲಕ್ ರೈಸ್ ತರಿಸ್ಕೊಂಡಿದ್ದೀವಿ. ಗೋಬಿ ಇದೆ. ಇದಿಷ್ಟು ಇವತ್ತಿನ ಊಟ. ತೋರಿಸ್ತೀನಿ ನಿಮಗೆ. ಈ ಸಲಾಡ್ ಮತ್ತು ಕೋಕೋ ಕೋಲಾ ಇದೆ. ಸೊ ಗ್ಲಾಸ್ ನೋಡಿ ನೀವೇನೇನೋ ಅನ್ಕೋಬೇಡಿ ಆಮೇಲೆ. ಆ್ಯಂಡ್ ಇದರಲ್ಲಿ ತಂದೂರಿ ಚಿಕನ್ ಇದೆ, ಲೆಮನ್ ಚಿಕನ್ ಇದೆ, ಆಮೇಲೆ ಗೋಬಿ ಮಂಚೂರಿ ಇದೆ. ಅದು ಪಾಲಕ್ ರೈಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ನನ್ನ ಹಸ್ಬೆಂಡ್ ತೋರಿಸ್ಕೊಟ್ಟಿದ್ದು ಅದನ್ನ ಹೇಗೆ ತಿನ್ನೋದು ಅಂತ. ನಮಗೆ ಅದು ರೈಸ್ ಇದೆ, ಆ ಥರದ್ದೊಂದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ ಫೈನ್. ಸಿಟ್ ಟುಡೇಸ್ ವ್ಲಾಗ್ ಗೈಸ್. ಇವಾಗ ತಿಂದು ಮಲಗೋದಷ್ಟೇನೆ ಕೆಲಸ. ಇವತ್ತಿನ ಸಂಡೇ ಹೀಗಿತ್ತು ನಮ್ಮದು. ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.